ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಈಗ ನಾವು ಮಾತಾಡುವಂಥ ವಿಷಯಗಳು ವಿಶೇಷವಾಗಿ ಒಂದಿಷ್ಟು ಸರ್ಕಾರ ಪರ ಇದ್ದಂಥ ಮೋದಿಯವರ ಪರ ಇದ್ದಂತಹ ಜನ ಇದನ್ನು ಒಪ್ಪಲಿಕ್ಕಿಲ್ಲ. ಆದರೆ ವಾಸ್ತವದ ಮೇಲೆ ನಾವು ಮಾತಾಡಬೇಕಾಗಿದೆ. ನಿಜವಾಗಿಯೂ ನಾವು ಆರ್ಥಿಕವಾಗಿ ಭಾಳ ಅಭಿವೃದ್ಧಿ ಆಗ್ತಾ ಇದ್ದೀವ, ಎಲ್ಲರಿಗೂ ಉದ್ಯೋಗ ಕೊಡುವಂಥ ಹಂತಕ್ಕೆ ಬಂದಿದ್ದೀವ, ನಮ್ಮ ರಾಷ್ಟ್ರ ಭಾಳ ಮುಂದಕ್ಕೆ ಬಂದದ. ಇವತ್ತಿನ ವಿವರಣೆ ಕೊಡ್ತಿರ್ತಾರೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಹೋಗಿಬಿಟ್ಟದ, 25 ಕೋಟಿ ಜನ ಬಡವರು ನಾವು ಏನಪ್ಪ ಅಂದ್ರೆ ಶ್ರೀಮಂತಿಗೆ ತಂದೀವಿ, ಮಧ್ಯಮ ವರ್ಗಕ್ಕೆ ತಂದೀವಿ, ಏನೇನೋ ಇವತ್ತು ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ಸಂಬಂಧ ಇಲ್ಲದಂಥದ್ದು. ಸಾಲದ ಬಗ್ಗೆ ಆಗಿರ್ಬೋದು, ರಿಟರ್ನ್ ಅಪ್ ಬಗ್ಗೆ ಆಗಿರ್ಬೋದು, ವೇವ್ ಅಪ್ ಬಗ್ಗೆ ಆಗಿರ್ಬೋದು, ಹೇಳಿಕೆಗಳು ಇಲ್ಲ ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳುವಂಥದ್ದು, ಬ್ಯಾಂಕ್ಗಳ ಮೂಲಕ ಲೋನ್ಗಳು ಕೊಟ್ಟಿದ್ದೀವಿ ಅಂತ ಹೇಳುವಂಥದ್ದು ಆಗಿರ್ಬೋದು, ಮುದ್ರಾ ಲೋನ್ ಅಂತ ನಾವು 50 ಕೋಟಿ ಜನರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿಕೆಗಳಾಗಿರ್ಬೋದು. ಇವೆಲ್ಲ ಆಧಾರಗಳೇನು ಅಂತ, ಯಾಕಂತಂದ್ರೆ ಈಗ ಎಲ್ಲಿ ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ, ಯಾರಿಗೆ ಕೊಟ್ಟಿದ್ದೀರಿ, ಯಾರಿಗೂ ಮುಟ್ಟಿದ್ದೀರಿ ಇವರಿಗೆ ಸ್ಪಷ್ಟ ಇಲ್ಲ. 50 ಕೋಟಿ ಜನಕ್ಕೆ ನಾವು ಮುದ್ರಾ ಲೋನ್ ಕೊಟ್ಟಿದ್ದೀವಿ ಹೇಳುವಂಥದ್ದು. ಸರ್ಕಾರ ಒಟ್ಟಿನಲ್ಲಿ ಇತ್ತೀಚಿನ ಒಂದರಿಗಿಂತ ಒಂದು ಸುಳ್ಳು ಹೇಳೋದು ಮಾಡ್ತಾಯಿದೆ ಅನ್ನುವಂಥದ್ದು. ಅದಕ್ಕೆ ಇತ್ತೀಚಿನ ವರದಿಗಳು, ಅದರಲ್ಲೂ IMF ಸ್ಪಷ್ಟವಾಗಿ ಹೇಳ್ತಾ ಇದೆ, ಡೆವಲಪ್ಮೆಂಟ್ ಅನ್ನೋದು ಇಲ್ಲ ಈ ದೇಶದ್ದು ಅನ್ನುವಂಥ ವರದಿಯನ್ನು ಕೊಡ್ತಾ ಇದೆ. ಆದರೆ ನಮ್ಮ ವರದಿ, ನಮ್ಮ ಸರ್ಕಾರ ಇಲ್ಲ, ನಮ್ಮ ಡೆವಲಪ್ಮೆಂಟ್ ಅದ, ಇವತ್ತೆಲ್ಲ ಉದ್ಯೋಗ ಸೃಷ್ಟಿಯಾಗ್ಯದವ, ಬೆಳೆದದ, ನಾವು ಹೋರಾಟ ಮಾಡ್ತಾಯಿದ್ದೀವಿ, ಜನರಿಗೆ ಅನುಕೂಲ ಮಾಡ್ತಾಯಿದ್ದೀವಿ, ಮಾಡಿದ್ದೀವಿ ಅನ್ನೋ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲೇ IMF ಕೊಡೋ ಒಂದು ವಿವರಣೆಗೆ ಇಲ್ಲಿ NCLT ಆಗಿರ್ಬೋದು ಅಥವಾ ಇಲ್ಲಿಯ ಈ ಸರ್ಕಾರಿಯ ಘೋಷಣೆಯ ಮೂಲಗಳಾಗಿರ್ಬೋದು, ಇವೆಲ್ಲ ಒಂದಕ್ಕೊಂದು ತದ್ವಿರುದ್ಧ. ಈ ಮುದ್ರಾ ಯೋಜನೆ ಬಗ್ಗೆನೇ ಎಷ್ಟೋ ವಿವಾದಾತ್ಮಕವಾದ ವಿಷಯಗಳು. ಯಾಕಂದ್ರೆ 50 ಕೋಟಿ ಜನ 50 ಕೋಟಿ ಜನಕ್ಕೆ ಇವು ಕೊಟ್ಟಿದ್ರೆ ನಿಶ್ಚಿತವಾಗಿಯೂ ಇವತ್ತು ಉದ್ಯೋಗ ಸೃಷ್ಟಿ ಆಗಬೇಕಾಯ್ತಲ್ಲ, ಇಲ್ಲ ಆಗ್ಯದನ ಅನ್ನುವಂಥ ಪ್ರಶ್ನೆ ಹೊಡೆದೇ ಕಾಡ್ತಾ ಇದೆ. ಮತ್ತು ಇತ್ತೀಚೆಗೆ ಒಂದು ವರದಿ ಬಂದದ, ನಾವು ಇಲ್ಲಿವರೆಗೆ 24-25 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದಪ್ಪ. ರಿಟರ್ನ್ ಅಪ್ ಅಂದರೆ ಗೊತ್ತದ ನಿಮಗೆ, ಈ ಕಂಪ್ನಿಗಳಿಗೆ ಸಾಲ ಕೊಡೋದು, ಸಾಲ ಕೊಟ್ಟ ಮೇಲೆ ಅವು ಸರಿಯಾಗಿ ನಡೆಸೋದಿದ್ದಾಗ ದಿವಾಳಿ ಹೇಳುವಂಥದ್ದು, ದಿವಾಳಿ ಇದ್ದಾಗ ಅವ್ರನ್ನ ಉಳಿಸೋ ಸಲುವಾಗಿ ಅವುಗಳನ್ನು ಆ ಕಂಪ್ನಿಗಳ ದಿವಾಳಿ ಆದ ಸಂದರ್ಭದಲ್ಲಿ ಅವುಗಳ ಸಾಲ ಮನ್ನಾ ಮಾಡಿಬಿಡುವಂಥದ್ದು ಅಂತ ಮಾಡಿ ಇವತ್ತು ಹೆಚ್ಚು ಕಡಿಮೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಸಾಲ ಮನ್ನಾ ಮಾಡಿದ್ದೇನೆ, ರಿಟರ್ನ್ ಅಪ್ ಮಾಡಿದ್ದೇನೆ, ಹಾಲಿನ ಕಿತ್ತಾಗಿಬಿಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಅದರಲ್ಲೂ ಇವತ್ತು 38 ಲಕ್ಷ ಕೋಟಿ ರೂಪಾಯಿಗಳ ಈ ಎಲ್ಲ ಸಾಲ ಕೊಟ್ಟಿದ್ದಿದೆ. ಅದರಲ್ಲಿ ಮರಳಿ ಬಂದಿದ್ದ ಮೇಲಿಂದ 3 ಲಕ್ಷ ಕೋಟಿ ಬಂದಿರ್ಬೋದು. ಸರ್ಕಾರ ಪಕ್ಕ ಹೇಳೋದಿಲ್ಲ, ಅದನ್ನು ಒಂದು ಅಂದಾಜು ಮೇಲೆ ಹೇಳ್ತದೆ. ಡೆಫಿನೆಟ್ನೆಸ್ ಇಲ್ಲ ಅಲ್ಲೇ. NCLT ರಿಪೋರ್ಟ್ ಆಗಿರ್ಬೋದು, ಮತ್ತೊಂದು ಏನೋ ಆಗಿರ್ಬೋದು, ಸರ್ಕಾರ ರಿಪೋರ್ಟ್ಗಳು 35 ಲಕ್ಷ ಕೋಟಿ ರೂಪಾಯಿ ಏನಪ್ಪ ದಿವಾಳಿ ಆಗ್ಯದ, ಹೋಗ್ಯದ, ರಿಟರ್ನ್ ಅಪ್ ಆಗಿದೆ ಅಂತ ಮಾತಾಡ್ತಾರೆ. ಸಣ್ಣ ಅಮೌಂಟ್ ಅಲ್ಲದು, 35 ಲಕ್ಷ ಕೋಟಿ ರೂಪಾಯಿಗಳು. ಯಾಕಪ್ಪ ಅಂತಂದ್ರೆ ಈ ನಮ್ಮ ಮೋದಿಯವ್ರ ಸರ್ಕಾರ ಬಿಟ್ಟು ಬಂದ ನಮ್ಮ ಏನಪ್ಪ ಅಂತಂದ್ರೆ ಭಾರತದ ಸಾಲ 53 ಲಕ್ಷ ಕೋಟಿ ರೂಪಾಯಿ ಇದ್ದಿದ್ದು ಇವತ್ತು 225 ಅಥವಾ 30 ಗೊತ್ತಿಲ್ಲ ಹೇಳೋದು, ಅಂದಾಜು 235 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ ಅನ್ನುವಂಥ ಮಾತು. ಇವೆಲ್ಲನೂ ಗಮನಿಸಿದಾಗ ನಾವೇನು ಮಾಡ್ತಾಯಿದ್ದೀವಿ ಅಂತ ಇವತ್ತು ನೋಡಿದ್ರೆ ನಮ್ಮ ಸರ್ಕಾರ ಹೇಳ್ತದ, ನಾವು 4ನೇ ದೊಡ್ಡ ಶ್ರೀಮಂತ ಆಗಿದ್ದೀವಿ ಈ ಸದ್ಯ, ಇನ್ನು 3ನೇದು ಆಗ್ತೀವಿ, ಆಮೇಲೆ 1 ಆಗ್ತೀವಿ, ನಾವು 4 ಟ್ರಿಲಿಯನ್ ಸಂಪಾದನೆ ಮಾಡಿದ್ದೀವಿ, ನಮ್ಮ ಇದದ ಗಳಿಕೆ ಅದ. ಆದರೆ ವಾಸ್ತವವಾಗಿ ಇನ್ನೂ $2.3 ಟ್ರಿಲಿಯನ್ ದಾಟಿಲ್ಲ ಅಂತ ವಾದ ಮಾಡೋರು ಇದ್ದಾರೆ. ಇಲ್ಲ, ಇವ್ರು ಸುಳ್ಳು ಹೇಳ್ತಾ ಇದ್ದಾರಂತ ಅನ್ನುವಂಥ ಮಾತು. ಅಂದರೆ ಕೆಲವು ಶ್ರೀಮಂತರ, ಅದರಲ್ಲೂ ಮುಖ್ಯವಾಗಿ ಈ ಒಂದು ಕಾರ್ಪೊರೇಟ್ಗಳ ದುಡ್ಡಿನ ಹೇಳ್ತಾ ಇದ್ದಾರೆ, ಇವರು ಪೂರ್ಣವಾಗಿ ಡೆವಲಪ್ ಆಗಿಲ್ಲ ಅಂತೇಳಿ IMF ತನ್ನ ಒಂದು ಏನಪ್ಪ ಅಂಕಿ ಸಂಖ್ಯೆಗಳು ಅದರ ಮೇಲೆ ಮಾತಾಡ್ತಾ ಇದೆ. IMF ಆಗಿರ್ಬೋದು, ಇನ್ನೊಂದು ಯಾವುದು ಇಂಟರ್ನ್ಯಾಷನಲ್ ಯಾವುದು ಒಂದು ಮಾನಿಟರಿ ಫಂಡ್ ಅಂತ ಇದೆ ಇದು, ಅದರ ಜೊತೆಗೆ ಅಂತಾರಾಷ್ಟ್ರೀಯ ಇನ್ನುಳಿದ ಸಂಸ್ಥೆಗಳು ಸಹಿತ ಇದನ್ನು ಅಲ್ಲಗಳಿತಾ ಇದ್ದೇವೆ. ಇಲ್ಲಪ್ಪ ಅಷ್ಟಿಲ್ಲ,
$4 ಟ್ರಿಲಿಯನ್ ಆಗಿಲ್ಲ, ಇನ್ನೂ 2.5-3 ಟ್ರಿಲಿಯನ್ ಆದ್ರೆ ಭಾಳ ಆಯಿತು ಅನ್ನೋಂಥ ವಾದಗಳಿದ್ದಾವೆ. ಯಾಕಿಲ್ಲ ಹಿಂಗಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿ ಕರೆಕ್ಟ್ ಅಂತ ಡಾಟಾನೇ ಇಲ್ಲ, ಡಾಟಾ ಬಿಡುಗಡೆ ಮಾಡುವುದಿಲ್ಲ. ಯಾರು ಮಾಡಿದರು, ಎಂತ ಮಾಡಿದರು, ಎಷ್ಟು ಮಾಡಿದರು ಇಲ್ಲ. ಹೀಗಾಗಿ IMF ಇವತ್ತು ನೇರ ಸರ್ಕಾರದ ಮೇಲೆ ಆರೋಪ ಮಾಡ್ತಾಯಿದೆ. ಇಲ್ಲ, ಇವರು ಹೇಳೋದು ನೋಡಿದರೆ ಅದಿಲ್ಲ ಆ ಪ್ರಮಾಣದಲ್ಲಿ. ಅದಕ್ಕೆ ನಾವು ಇದಕ್ಕೆ C ಗ್ರೇಡ್ ಕೊಡ್ತಾ ಇದ್ದೀವಿ ಭಾರತದ ಅರ್ಥವ್ಯವಸ್ಥೆಗೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬೇರೆ ದೇಶದವ್ರು ಬಂದು ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ದೇಶ ದಿವಾಳಿ ಹೇಳಲಿಕ್ಕಂತದಪ್ಪ, ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಅನ್ನೋಂಥ ಹಂತಕ್ಕೆ ಬರ್ತಾ ಇದೆ ಅನ್ನೋ ಸಹ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾವೆ. ಇವೆಲ್ಲ ಗಮನಿಸಿದಾಗ ಮೋದಿಯವರು ಏನು ಮಾಡಿದರು ಇಲ್ಲಿವರೆಗೆ 11 ವರ್ಷಗಳಿಂದ ಅಂತೇಳಿ, ಅದರಲ್ಲೂ ಕಳೆದ 5 ವರ್ಷಗಳಂತ ಹೇಳಿದ್ನಲ್ಲ ನಿಮಗೆ, ಕಳೆದ 5-6 ವರ್ಷಗಳಿಂದಂತೆ ರಿಟರ್ನ್ ಆಫ್ 35 ಲಕ್ಷ ಕೋಟಿ ರೂಪಾಯಿ, 38 ಲೋನ್ ಕೊಟ್ಟಿದ್ದು, ಹೊಳ್ಳಿ ಬರಲಿಲ್ಲ. ಮೇಲೆ 3 ಲಕ್ಷ ಕೋಟಿ ಬಂದು ಅಂತ ಹೇಳ್ತಾ ಇದ್ದಾರೆ. ಅದು ಬಂದದ್ದು ಇಲ್ಲೋ ಗೊತ್ತಿಲ್ಲ, ಆದರೆ 35 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಆಫ್ ಸಣ್ಣ ಅಮೌಂಟ್ ಅನ್ನೋದು. ನಮ್ಮ ಸೋನಿಯಾ ಗಾಂಧಿಯವರು ಈ ಹಿಂದೆ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಾಗ ರೈತರದ ಇಡೀ ದೇಶ ನಿಂತಿತ್ತು, ನೀವು ದೇಶ ಹಾಳು ಮಾಡಿದಿರಿ ಅಂತೇಳಿ. ಇವತ್ತೇನು ಹೇಳ್ತದೆ ದೇಶ ಯಾವ ಹಂತಕ್ಕಿದ್ದೀವಿ ನಾವು? ದೇಶ ಊರ್ಜಿತಾವಸ್ಥೆ ಹೋಗ್ತಾ ಇದೆಯಾ, ಬೆಳೀತಾ ಇದೆಯಾ ಅನ್ನೋ ಸಹಿತ ನಾವು ಪ್ರಶ್ನೆ ನಮಗೆ ನಾವು ಮಾಡ್ಕೋಬೇಕಾಗಿದೆ. ಅದಕ್ಕೆ ಇವತ್ತು ನಾವು ಬರೀ ಶ್ರೀಮಂತರಾದೀವಿ 4ನೇ ಶ್ರೀಮಂತರಾದೀವಿ ಜಗತ್ತಿನಲ್ಲೇ, ಆರ್ಥಿಕ ಮುಂದುವರೆದ್ವಿ ಅಂತ ಹೇಳೋಕ್ಕಿಂತಲೂ ವಾಸ್ತವ ನಾವು ಎಷ್ಟು ಮುಂದುವರೆದಿದ್ದೀವಿ ಅನ್ನೋದನ್ನು ಮತ್ತು ಮುಂದುವರಿದು ನಮಗೆ ಮಾಡಬೇಕಾಗಿದ್ದೇನೆ. ಇಲ್ಲಿವರೆಗೆ ಮಾಡಿದ್ದೇನೂ ಅಲ್ಲ, ಎಲ್ಲನೂ ಕಾರ್ಪೊರೇಟ್ ಮೇಲೆ ಭರೋಸೆ ಇಟ್ಟು ಮಾಡಿದಂಥದ್ದು. ಹೀಗಾಗಿ ಅನೇಕ ಕಾರ್ಪೊರೇಟ್ಗಳು ಈ ದೇಶ ಬಿಟ್ಟು ಹೊಡೆಯೋದ್ರು. ಸಾವಿರಾರು ಕೋಟಿ ಗೊತ್ತದು ಯಾರು ಎಷ್ಟು ಕೋಟಿ ಹೊಡ್ಕೊಂಡು ಹೋದ್ರಂತೇಳಿ. ನೀರಜ್ ಚೋಪ್ರಾ ಇರ್ಬೋದು, ನಮ್ಮ ಮೋದಿ ಇರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಲ್ಯ ಇರ್ಬೋದು, ಎಲ್ಲರೂ ಒಬ್ಬರಿಂದ ಒಬ್ಬರು ಸಾವಿರಾರು ಕೋಟಿ ರೂಪಾಯಿ ತಗೊಂಡು ಹೋದವರು. ಈಗ ಅವರು ವಾದ ಮಾಡ್ತಾ ಇದ್ದಾರೆ ಕೋರ್ಟ್ನೆಲ್ಲ, ಇಲ್ಲ ನಾವು ಈಗಾಗಲೇ ನಾವೇನು ತೊಗೊಂಡು ಬಂದೀವಿ ಅದಕ್ಕೆ ಹೆಚ್ಚು ಕೊಟ್ಟಿದ್ದೀವಿ ನಾವು ಅಂತೇಳಿ. ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಾವು ಬಂದಿರ್ತಾ ಇದ್ದೀವಿ ಅಂತ. ಆ ಪ್ರಮಾಣದಲ್ಲಿ ಈ ದೇಶದ ವ್ಯವಸ್ಥೆ ಅರ್ಥವ್ಯವಸ್ಥೆ ಹಾಳಾಗ್ಲಿಕ್ಕತ್ತದ, ಅದು ಆ ಪ್ರಮಾಣದಲ್ಲೇ ಭ್ರಷ್ಟಾಚಾರ ಹೆಚ್ಚಾಗ್ಲಿಕ್ಕತ್ತದ ಅನ್ನೋದು ಇವೆಲ್ಲ ಡೆವಲಪ್ಮೆಂಟ್ಗಳಿಂದ ಗೊತ್ತಾಗೋ ವಿಷಯ ಆಗ್ಯದ. ಅಂದ್ರೆ ಒಟ್ಟಾರೆಯಾಗಿ ಈಗಿನ ಪರಿಸ್ಥಿತಿ ಹಿಂದಿನ ಪರಿಸ್ಥಿತಿನ ಗಮನಿಸಿದ್ರೆ ನಾವು ಇದೇ ರೀತಿ ಮುಂದುವರೆದ್ರೆ ನಮ್ಮ ದೇಶ ಇನ್ನು ಪೂರ್ತಿಯಾಗಿ ದಿವಾಳಿ ಹಂತಕ್ಕೆ ಬಂದಿರ್ತದೆ ಅನ್ನೋದು ಒಂದಿಷ್ಟು ತಜ್ಞರ ಎಚ್ಚರಿಕೆ ಕೂಡ ಇದೆ. ಅದಕ್ಕೆ IMF ಇದ್ದು ನಮ್ಮದು C ಗ್ರೇಡದಲ್ಲಿ ಇಟ್ಟದ, ಡೆವಲಪ್ಮೆಂಟ್ ಇಲ್ಲಪ್ಪ ಈ ಥರದ್ದು, ಕೊಟ್ಟ ಸಾಲ ಮರಳಿಸೋದು ಸ್ಥಿತಿಯೊಳಗಿಲ್ಲ ಅನ್ನುವಂಥ ಹಂತಕ್ಕೆ ಬಂದಿರ್ತದೆ. ಹೀಗಾಗಿ ಈ ಎಲ್ಲ ದೃಷ್ಟಿಕೋನಗಳಿಂದ ವಿಚಾರ ಮಾಡಿದರೆ ಭಾರತದ ಸ್ಥಿತಿ ಭಾಳ ಗಂಭೀರ ಅದಪ್ಪ ಅಂತೇಳಿ ಯಾರಿಗಾದ್ರೂ ಅನಿಸ್ತದೆ. ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದನ್ನು ಇವತ್ತು ಎಲ್ಲ ತಜ್ಞರು, ಅರ್ಥತಜ್ಞರು ಅದರಲ್ಲೂ ಭಾಳಷ್ಟು ಚರ್ಚೆ ಮಾಡಿ ಇಲ್ಲಿ ತಿಳಿ ಹೇಳಬೇಕಾಗಿದೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ, ಸರ್ಕಾರಕ್ಕೂ ಗೊತ್ತದ ನಾವು ಹೇಳ್ತಿರುವಂಥ ಈ ಒಂದು ವಿವರಣೆಗಳು, ಅರ್ಥವ್ಯವಸ್ಥೆ ವಿವರಣೆಗಳು ಸುಳ್ಳಿದ್ದಾವಪ್ಪ ಅಂತೇಳಿ. ಯಾಕಂದರೆ RBI ಕೊಟ್ಟಿದ್ದು ರಿಪೋರ್ಟ್ ಆಗಿರ್ಬೋದು, ನಮ್ಮ ಸರ್ಕಾರ ಕೊಡುತ್ತಿರುವಂಥ ರಿಪೋರ್ಟ್ ಆಗಿರ್ಬೋದು, ಒಂದು ಟ್ಯಾಲಿ ಆಗುವುದಿಲ್ಲ ಅನ್ನೋದು ಭಾಳಷ್ಟು ತಜ್ಞರ ಅಭಿಪ್ರಾಯ ಆಗ್ಯದ. ಅಂದ್ರೆ ಒಟ್ಟಾರೆಯಾಗಿ ಇವ್ರು ಹೇಳುವಂಥದಕ್ಕೆ ವಾಸ್ತವವಾಗಿದ್ದದಕ್ಕೆ ಭಾಳ ದೂರ ಅದಂತ ಇವತ್ತು ಹೇಳಿದ್ರೆ. ಈಗಾಗಲೇ ಮುದ್ರಾ ಯೋಜನೆ ಒಳಗೆ 50 ಕೋಟಿ ಜನಕ್ಕೆ ಮುಟ್ಟಿದ್ರು. ಯಾರ್ಯಾರಿಗೆ ಮುಟ್ಟಿದಪ್ಪ 50 ಕೋಟಿ? ಎಲ್ಲಿದ್ದಾರೆ ಅವರು? ಯಾರಿಗೆ ಮುಟ್ಟಿದೆ? 50% ಜನಕ್ಕೆ ಉದ್ಯೋಗ ಆಗಿದೆ ಅಂತ ಹೇಳ್ತಾ ಇತ್ತು ಸರ್ಕಾರ. ಇಂಥ ಅನೇಕ ಸರ್ಕಾರಿ ಸ್ಕೀಮ್ಗಳು ಪೂರ್ತಿಯಾಗಿ ನೆಲಕಚ್ಚಿದ್ದಾವೆ. ಮತ್ತು ಇನ್ನೊಂದು ದೊಡ್ಡ ವರದಿ ಪ್ರಕಾರ ಇಲ್ಲಿವರೆಗೆ ಹೆಚ್ಚು ಕಡಿಮೆ 2 ಲಕ್ಷಕ್ಕೂ ಮಿಕ್ಕಿ ಕಂಪನಿಗಳು ಏನು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಂತ ಬಂದಿದ್ದು, ಲೋನ್ ತೊಗೊಂಡು ಶುರು ಮಾಡಿದ್ದು, ಅವೆಲ್ಲ ದಿವಾಳಿ ಎದ್ದ. ಅವುಗಳ ಏನು ಆಸ್ತಿ ಇತ್ತು ಅವುಗಳನ್ನು ಅರ್ಧ ರೇಟಿಗೆ ತೆಗೆದುಕೊಳ್ಳೋಕ್ಕಿಂತ ಅಷ್ಟು ಕಿಮ್ಮತ್ತು ಆಗುವುದಿಲ್ಲ ಅನ್ನೋಂಥ ಮಾತುಗಳು ಬಂದಿದ್ದಾವೆ. 2 ಲಕ್ಷ ಕಂಪ್ನಿಗಳು ಇವತ್ತು ದಿವಾಳಿ ಎದ್ದ ಹೋಗಿದ್ದನ್ನು ಗಮನಿಸಿದಾಗ ಅವ್ರು ಕೊಟ್ಟಂಥ ಸಾಲ ಏನಾಯಿತು ಅದು ಗೋವಿಂದ. ಹೀಗಾಗಿ ಈ ಎಲ್ಲ ಡೆವಲಪ್ಮೆಂಟ್ಗಳು ಮೋದಿಯವರು ಹಾಕಿದಂಥ ಇವೆಲ್ಲ ಈ ಒಂದು 11 ವರ್ಷದ ಆಡಳಿತದಲ್ಲೇ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ನೆಲಕಚ್ಚೋದು ಇದೆಲ್ಲ ಸಾಬೀತಾಗ್ತದೆ. ಇದಕ್ಕೆ ಒಂದಿಷ್ಟು ಇವತ್ತಿನ ಏನಪ್ಪ ಅಂದ್ರೆ ವಾಸ್ತವ ನೆಲೆಗಟ್ಟಿನಲ್ಲಿ IMF ವರದಿಗಳಾಗಿರ್ಬೋದು, ಇನ್ನೂರದಾಗಿರ್ಬೋದು, ಅವುಗಳನ್ನು ನೀವು ಗಮನಿಸಿ ನಿಮಗೆ ಗೊತ್ತಾಗಿಯೂ ಆಗ್ತದೆ. ಅಂಥ ಕೆಲವೊಂದು ವರದಿಗಳನ್ನು ನಮ್ಮ ಈ ಒಂದು ವಿಡಿಯೋದಲ್ಲಿ ಬಿಡ್ತಾ ಇದ್ದೀವಿ, ಅದು ನೋಡ್ತಾ ಇರ್ರಿ. ಒಟ್ಟಾರೆಯಾಗಿ ಹೇಳೋದಿಷ್ಟ, ಆರ್ಥಿಕವಾಗಿ IMF ಇದ್ದಿದ್ದು ಹೇಳೋ ಪ್ರಕಾರ
ನಮ್ಮದು ಇವತ್ತು ಸಿ ಗ್ರೇಡಿಗೆ ಬಂದು ನಿಂತದ ಅನ್ನುವಂಥದ್ದು ಗಮನಿಸಬೇಕಾಗಿದ್ದು. ಜೊತೆಗೆ ಇವೆಲ್ಲ ರೆಕಾರ್ಡುಗಳು ಮುಖ್ಯವಾಗಿ ಏನು ತೋರಿಸ್ತಪ್ಪ ಅಂದ್ರೆ ಈ 35 ಲಕ್ಷ ಏನಪ್ಪ 35 ಲಕ್ಷ ಕೋಟಿ ರೂಪಾಯಿಗಳು ಹೆಂಗೆ ರಿಟರ್ನ್ ಅಪ್ ಆದವು ಅನ್ನುವಂಥ ವಿಚಾರಗಳು ಸಹಿತ ಇಲ್ಲೇ ವಿವರಣೆಗಳಿದ್ದಾವೆ. ಜಸ್ಟ್ ಹಾಗೆ ನೋಡ್ರಿ ಕನ್ನಡಿಸಿ ಅದ್ರ ಬಗ್ಗೆ ಮತ್ತೆ ಇನ್ನಷ್ಟು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈಗ ನಿಮ್ಗೆ ತಿಳಿಸ್ಬೇಕಾಗಿತ್ತು ಇಷ್ಟು ಹೊಡೆದು ಬಿದ್ದಿದ್ದು ಅಂತೇಳಿ ಆ ನೆನಗಟ್ಟಿನಲ್ಲೇ ಈ ಎಲ್ಲ ಘಟನೆಗಳನ್ನ ಮತ್ತು ವಿಮರ್ಶೆ ಮಾಡ್ಕೊಂಡು ಚಿಂತನೆ ಮಾಡಿ ಇದಕ್ಕೆ ಪರಿಹಾರ ಏನು, ಈ ರೀತಿ ನಾವು ಸಾಲಗಳು ಮನ್ನಾ ಮಾಡ್ತಾ ಹೋದ್ವಿ, ರಿಟರ್ನ್ ಅಪ್ ಮಾಡ್ತಾ ಹೋದ್ವಿ, ಇದು ಬಂದು ಎಲ್ಲಿ ಹತ್ತೋದು. ಇವತ್ತು ಇವನ್ ಬ್ಯಾಂಕ್ಗಳು ಎಲ್ಲ ದಿವಾಳಿ ಹಂತಕ್ಕೆ ಬಂದು ನಿಂತಿದ್ದಾವೆ ಅಂತೇಳಿ ಭಾಳಷ್ಟು ಇದ್ರ ಅಭಿಪ್ರಾಯ. ನೀವು ಏನು ಹೇಳ್ತೀರಿ ಇದಕ್ಕೆ? ಈ ಕೆಲವೊಂದಿಷ್ಟು ದಾಖಲೆಗಳು ನಿಮ್ಮೊಂದಿಗೆ ಎಲ್ಲೇ ಬಿಡ್ತಾ ಇದ್ದೀನಿ, ನಮ್ಮ ಮಾತಿನ ನೋಡ್ತಾ ಹೋಗ್ರಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. Yes 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.